ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚವ ಸೈಕ್ಲಿಯನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಯಾವಾಗ ಮತ್ತು ಅದರ ಮಹತ್ವವೇನು, ಮತ್ತು ಈ ಸಲ ನಮಗೆ ವರ್ಷದ ಕೊನೆಯ ಚಂದ್ರಗ್ರಹಣ ಸಹ ಬಂದಿತ್ತು, ಅದ್ರ ಬಗ್ಗೆ ಸಹ ತಿಳಿಸ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋದಂತೆ. ಮೊದಲು ನಮಗೆ ಈ ಹೋಳಿ ಹುಣ್ಣಿಮೆ ಯಾವಾಗ ಅಂತ ತಿಳಿಸ್ಕೊಳ್ಬಿಡ್ತೇನೆ. ನಮಗೆ ಈ ಫಾಲ್ಗುಣ ಹುಣ್ಣಿಮೆಗೆ ನಾವು ಹೋಳಿ ಹುಣ್ಣಿಮೆ ಅಂತ ಕರೆಯುತ್ತೇವೆ. ಈ ವರ್ಷದ ನಮಗೆ ಕೊನೆಯ ಹುಣ್ಣಿಮೆವಾಗಿರುತ್ತದೆ. ಯಾಕೆಂದರೆ ನಮಗೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಈ ಫಾಲ್ಗುಣ ತಿಂಗಳು ಕೊನೆಯ ತಿಂಗಳು, ಹಾಗೆ ಫಾಲ್ಗುಣ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ನಮಗೆ ಈ ವರ್ಷದ ಕೊನೆಯ ಹುಣ್ಣಿಮೆ ಆಗಿರೋದ್ರಿಂದ ನಾವು ಸ್ವಲ್ಪ ವಿಶೇಷವಾಗಿ ಇದನ್ನು ಆಚರಣೆ ಮಾಡಬೇಕಾಗಿರುತ್ತದೆ. ಎಲ್ಲರೂ ಸಹ ಆಚರಣೆ ಮಾಡೋಣಂತೆ. ಈ ಹೋಳಿ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು 13ನೇ ತಾರೀಕು ಗುರುವಾರ ಬೆಳಗ್ಗೆ 10:36 ಪ್ರಾರಂಭವಾದರೆ 14ನೇ ತಾರೀಕು ಮಧ್ಯಾಹ್ನ 12:25 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು 14ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತೀವಿ. ಈ ಸಲ ನಮಗೆ ತುಂಬಾ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ನಮಗೆ ಈ ಸಲ ಶುಕ್ರವಾರ ಸಹ ಬಂದಿದ್ದು ಹುಣ್ಣಿಮೆ. ಮತ್ತು ಈ ಹುಣ್ಣಿಮೆಗೆ ಮಹತ್ವ ಅನ್ನೋದಾದರೆ ಈ ಹೋಳಿ ಹುಣ್ಣಿಮೆದಂದು ಲಕ್ಷ್ಮಿ ಶ್ರೀಯ ಒಂದು ರೂಪದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಸಮುದ್ರದಿಂದ ಹೊರಬಂದಳು ಅಂತ ಒಂದು ನಂಬಿಕೆ. ಇದನ್ನು ವಿಷ್ಣು ಪುರಾಣ ಹಾಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಲಕ್ಷ್ಮೀ ದೇವಿಯ ಒಂದು ಆಗಮನ ಅಂದರೆ ಜನ್ಮೋತ್ಸವ ಸಹ ಅಂತ ನಾವು ಆಚರಣೆ ಮಾಡ್ತೇವೆ. ಸೊ ತುಂಬಾ ವಿಶೇಷವಾಗಿರುವಂಥದ್ದು. ಎಲ್ಲರೂ ಸಹ ಆಚರಣೆ ಮಾಡೋಣಂತೆ ಈ ಹೋಳಿ ಹುಣ್ಣಿಮೆಯನ್ನು. ಹೋಳಿ ಹುಣ್ಣಿಮೆಯ ಮುಂಚಿನ ದಿವಸ ನಮಗೆ ಹೋಳಿಕಾ ದಹನ ಅಂತ ಸಹ ಇರ್ತಾರೆ ರಾತ್ರಿ ಸಮಯದಲ್ಲಿ, ಅದನ್ನು ಸಹ ಆಚರಣೆ ಮಾಡ್ತಾರೆ ಕೆಲವರು. ಹಾಗೆ ನಾವು ಈ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು 14ನೇ ತಾರೀಕು. ಮತ್ತು ನಮಗೆ ಈ ಸಲ ಈ ಚಂದ್ರಗ್ರಹಣ ಸಹ ಬಂದದೆ. ಈ ಚಂದ್ರಗ್ರಹಣ ನಮಗೆ ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುತ್ತದೆ. ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವರ್ಷದಲ್ಲಿ ನಮಗೆ 2 ಚಂದ್ರಗ್ರಹಣ ಹಾಗೆ 2 ಸೂರ್ಯಗ್ರಹಣ ಬಂದಿರುವಂಥದ್ದು. ಸೊ ಈ ಸಲ ನಮಗೆ ಈ ಕೊನೆಯ ಒಂದು ಚಂದ್ರಗ್ರಹಣ ಈ ನಾಳೆ ಬರುವಂಥದ್ದು. ಹಾಗೆ ನಾವು ಈ ಚಂದ್ರಗ್ರಹಣವನ್ನು ಯಾವ ದಿನದಂದು ಸಂಭವಿಸುತ್ತಾರೆ ಅನ್ನೋದಾದರೆ 14ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:29 ಪ್ರಾರಂಭವಾಗಿ 3:29 ಅದು ಮುಕ್ತಾಯಗೊಳ್ಳುತ್ತದೆ. ಟೋಟಲಿ ಆಗಿ ನಮಗೆ 6:03 ಕಾಲ ಅದು ಗೋಚರಿಸುತ್ತದೆ, ಈ ಚಂದ್ರಗ್ರಹಣ ಸಂಭವಿಸುತ್ತದೆ. ಸೊ ನಮಗೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಸೂತಕದ ಅವಧಿ ಸಹ ನಮಗೆ ಮಾನ್ಯವಾಗುವುದಿಲ್ಲ. ಒಂದು ವೇಳೆ ಸೂತಕ ನಾವು ಆಚರಣೆ ಮಾಡಿದರೆ ಸಹ ಅದು ಈ ಗ್ರಹಣ ಪ್ರಾರಂಭವಾಗೋಕ್ಕಿಂತ ಮುಂಚೆ 9 ಗಂಟೆ ಮುಂಚೆನೇ ಅದು ಪ್ರಾರಂಭವಾಗ್ತದೆ ಸೂತಕದ ಅವಧಿ. ಸೊ ನಮಗೆ ಈ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲದ ಕಾರಣ ನಾವು ಈ ಗ್ರಹಣ ಹಾಗೆ ಈ ಸೂತಕನ ಸಹ ನಾವು ಆಚರಣೆ ಮಾಡಬಾರ್ದು. ಹಾಗೆ ಈ ಚಂದ್ರಗ್ರಹಣ ಎಲ್ಲಿ ಸಂಭವಿಸುತ್ತದೆ ಅನ್ನೋದಾದರೆ ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಈ ಒಂದು ಪಾಶ್ಚಾತ್ಯ ದೇಶದಲ್ಲಿ ಅದು ಗೋಚರಿಸುತ್ತದೆ ವಿನಃ ನಮ್ಮ ಈ ಭಾರತ ದೇಶದಲ್ಲಿ ಅದು ಗೋಚರಿಸುವುದಿಲ್ಲ. ಆದ್ದರಿಂದ ನಾವು ಇದನ್ನು ಆಚರಣೆ ಸಹ ಮಾಡುವುದಿಲ್ಲ. ಈ ವರ್ಷದ ಕೊನೆಯ ಗ್ರಹಣ ಆಗೋದ್ರಿಂದ ನಾವು ಇದನ್ನು ಸಹ ಆಚರಣೆ ಮಾಡುವುದಿಲ್ಲ. ಎಲ್ಲರಿಗೂ ಸಹ ವಿಷಯ ತಿಳಿದಿದೆ ಅಂತ ನಾನು ಅಂದ್ಕೊಳ್ತೇನೆ. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೋಳಿ ಹುಣ್ಣಿಮೆ ಯಾವಾಗ, ಅದರ ಮಹತ್ವವೇನು, ಹಾಗೆ ಈ ಚಂದ್ರಗ್ರಹಣದ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಿದ್ದೇನೆ. ನಾವು ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಅಂತ. ಎಲ್ಲರೂ ಸಹ ಅವತ್ತಿನ ದಿವಸ ನೀವು ಪೂಜೆಯನ್ನು ಮಾಡ್ಕೋಬೋದು. ಈ ಹೋಳಿ ಹುಣ್ಣಿಮೆ ಪೂಜೆಯನ್ನು ನಾವು ಬೆಳಿಗ್ಗೆನೇ ಮಾಡಬೇಕಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲು ಆಗಿಲ್ಲ ಅನ್ನೋದಾದರೆ ನೀವು ಗೋಧೂಳಿ ಸಮಯದಲ್ಲಿ ಸಹ ನೀವು ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.